ನಮಸ್ಕಾರ ಕರ್ನಾಟಕ. ಇದು ಬೇಕಾಗಿದ್ದಿತ್ತು. ಹಳೆ ಡೋವು ಕೈ ಕೊಟ್ರೆ ಹೊಸ ಹುಡುಗಿನ ಹುಡುಕ್ಲೇಬೇಕು. ಹಳೆ ಬಟ್ಟೆ ಹರಿದೋದ್ರೆ ಹೊಸ ಬಟ್ಟೆನ ಹಾಕೊಳ್ಳೇಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದರ ಅಂತ್ಯದಲ್ಲೂ ಹೊಸ ಅಧ್ಯಾಯ ಆರಂಭ ಆಗ್ಲೇಬೇಕು. ಅದೇ ತರ ಪ್ರತಿ ವೀಕೆಂಡ್ ಬಿಗ್ ಬಾಸ್ ಶೋನ ಸ್ಥಾನ ತುಂಬೋದಕ್ಕೆ ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಡುವಂತಹ ಮತ್ತೊಂದು ಶೋ ಬರಲೇಬೇಕು. ಸೊ ಕರ್ನಾಟಕ ಇನ್ಮೇಲೆ ಗಾಸಿಪು ಕಾಂಟ್ರವರ್ಸಿಗೆಲ್ಲ 1 ವರ್ಷ ಬ್ರೇಕ್ ತಗೊಂಡ್ಬಿಡಿ. ಹಾವಳಿ ಮಾಡೋದಕ್ಕೆ ಮತ್ತೆ ಬಂದಾಯ್ತು ಎಂಟರ್ಟೈನ್ಮೆಂಟ್ ಗಳ ಬಾಪ್ ಗಿಚ್ಚಿ ಗಿಲಗಿಲೆ. ಈಗಾಗ್ಲೇ 2 ಬ್ಯಾಚ್ ಗಳಿಗೆ ಯಶಸ್ವಿಯಾಗಿ ಟ್ರೈನಿಂಗ್ ಕೊಟ್ಟು ಈಗ 3ನೇ ಬ್ಯಾಚ್ ಜೊತೆಗೆ ನಾವು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿ ಬಂದಿದ್ದೀವಿ. ಸೊ ಈ 3ನೇ ಬ್ಯಾಚ್ ಅಲ್ಲಿ ಯಾರ್ಯಾರೆಲ್ಲ ಇನ್ನು ಇಲ್ಲೇ ಇರ್ತಾರೆ, ಯಾರ್ಯಾರೆಲ್ಲ ಹೊಸಬ್ರು ಬರ್ತಾರೆ, ಇದರ ಎಲ್ಲಾ ಸಂಭ್ರಮ ಇವತ್ತಿನ ಈ ಎಂಟರ್ಟೈನ್ಮೆಂಟ್ ಸ್ಟೇಜ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಈಗ ನಮ್ಮ ಪ್ರೀತಿಯ ಜಡ್ಜಸ್ ನ ಬರ್ಮಾಡ್ಕೊಳ್ಳೋ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಗಿಚ್ಚಿ ಗಿಲಿಗಿಲಿ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಬಾಸು ಬಾರ್ಸೋ ಏನ್ ಡ್ಯಾನ್ಸು, ಏನ್ ಚಾರ್ಮು, ಒಡಿನ ಚಪ್ಪಾಳೆ. ಸುದ್ದಿ ಮೇಡಮ್. ಎಸ್ ಪಾಂಡೆ. 4 ತಿಂಗಳಿಂದ ನಾನಂತೂ ರೀಲ್ಸು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅದು ಇದು ಅಂತ ಬಿಸಿ ಇದ್ದೆ. ಬಿಸಿ ಇದ್ರಿ? ಹೌದು, ಪ್ರೋಮೋಲೆ ತೋರಿಸಿದಾರೆ ಅದನ್ನ. ಬಟ್ ನಿಜವಾಗ್ಲೂ ಹೇಳಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಾ ಸೀಸನ್ 3 ಇಂದ? ಸೀಸನ್ 3 ಇಂದ ಮಾತ್ರ ಅಲ್ಲ, ಗಿಚ್ಚಿ ಗಿಲಿಗಿಲಿ ಶೋ ಇಂದನೇ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡೋದೆ, ಜನ ಇಷ್ಟಪಡೋದೆ ಇಲ್ಲಿರುವಂತ ನಗು. ಎಕ್ಸಾಕ್ಟ್ಲಿ. ನಗುವುದು ಸಹಜ ಧರ್ಮ.
ನಗಿಸುವುದು ಪರರ ಧರ್ಮ, ನಗಿಸಿ ನಗುವುದು ಮಾನವನ ಧರ್ಮ. ಆಯವ್ವ. ಅದನ್ನ ಅದ್ಧೂರಿಯಾಗಿ ಮಾಡೋದು ನಮ್ಮ ಗಿಚ್ಚಿ ಗಿಲಿಗಿಲಿ ಶೋ. ಸತ್ಯವಾಗಿ. ಬಟ್ ಸರ್ ನೀವು ಸತ್ಯ ಹೇಳಿ ಸರ್, ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್ ಗಿಚ್ಚಿ ಗಿಲಿಗಿಲಿನ? ಈಗ ಸೀಸನ್ 2ಗೆ ನಿಲ್ಸ್ಬಿಡ್ಬೋದಿತ್ತಲ್ಲ ಏನ್ನ ಗಿಚ್ಚಿ ಗಿಲಿಗಿಲಿ. ಬಿಗ್ ಬಾಸ್ ಆದ್ಮೇಲೆ ಹಾ, ಆ ಒಂದು ಸ್ಥಾನ ತುಂಬಕ್ಕೆ ಎಂಟರ್ಟೈನ್ಮೆಂಟ್ ಏನು ಅಂತ ಬಂದ್ರೆ ಇಡೀ ಕರ್ನಾಟಕ ಕೊಟ್ಟಂತ ಉತ್ತರ ಒಂದೇ ಸರ್, ಹಾ. ಅದು ಗಿಚ್ಚಿ ಗಿಲಿಗಿಲಿ. ಅಲ್ಲಿಗೆ ತಿಳ್ಕೊಳ್ಳಿ, ನಾವು ಬಿಗ್ ಬಾಸ್ ಲೆವೆಲ್ಗೆ ಇದೀವಿ ಗಿಚ್ಚಿ ಗಿಲಿಗಿಲಿ ಅಂತ. ಸೀಸನ್ 3 ಯಾಕೆ ಮಾಡ್ತಾವ್ರೆ? ಸೀಸನ್ 2 ಸೂಪರ್ ಹಿಟ್ ಆಗಿರೋದ್ರಿಂದ ಸೀಸನ್ 3 ಮಾಡ್ತಾರೆ. ಹೌದು, ಸೊ ಇಲ್ಲಿ ಸೀಸನ್ 3 ಇನ್ನೂ ಜವಾಬ್ದಾರಿ ಜಾಸ್ತಿ ಆಯ್ತು ಯಾರಿಗೆ? ಎಲ್ಲರೂ. ಎಲ್ಲರಿಗೂ. ನಿರಂಜನ್, ಒಂದ್ ಮಾತು ಹೇಳ್ತೀನಿ. ಇವತ್ತು ಈ ಗಿಚ್ಚಿ ಗಿಲಿಗಿಲಿ ವೇದಿಕೆ ಇದೆಯಲ್ಲ, ನಾನು ಹೊರಗಡೆ ನೋಡ್ತಾ ಇದ್ದೀನಿ, ಇಲ್ಲಿ ಬಂದಿರೋ ಎಲ್ಲ ಪರ್ಫಾರ್ಮರ್ಸು ಕೂಡ ಎಲ್ರಿಗೂ ಕೂಡ ಹೊರಗಡೆ ಒಳ್ಳೊಳ್ಳೆ ಕೆಲ್ಸಗಳು ಹೌದು ಸಿಕ್ಕಿದೆ. ಸರ್, ಖಂಡಿತವಾಗಿ. ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಅಂತ ಒಂದು ವೇದಿಕೆ ಇದು. ಇಲ್ಲಿ ಹೊಸಬ್ರು ಬಂದಾಗ ಅವ್ರು ಏನು ಇಲ್ಲಿ ಟ್ಯಾಲೆಂಟ್ ತೋರಿಸ್ತಾರೆ, ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನೋಡ್ಬೇಕು. ಜಡ್ಜಸ್, ಎಸ್, ನಿಮಗಾಗಿ ಎಸ್, 4 ತಿಂಗಳಿಂದ ನನ್ನ ಚರ್ಮದಲ್ಲಿ ಹೊಸದಾಗಿ ಹೊಲ್ಸಿರೋ ಅಂತ ಯಾಕೆ ಸರ್ ಹಂಗ್ ಮಾಡ್ಕತ್ತಿದ್ದೀರಾ? ಅಲ್ಲ, ಎಷ್ಟು ವರ್ಷದಿಂದ ಅದೇ ಚರ್ಮದಲ್ಲಿ ಇಲ್ಲ ಸರ್. ಕೂತ್ಕೋಬೇಕಲ್ಲ, ವಾಸನೆ ಹೊಡಿಯಲ್ವಾ ಅಂತ. ಓ, ಏನ್ ಎಲ್ಲದಕ್ಕೂ ಏನು ಬರೋದಿಲ್ಲ. ಆದ್ರೂ ಪರವಾಗಿಲ್ಲ ಜಡ್ಜಸ್, 3ನೇ ಸೀಸನ್ ನ ನನ್ನ ಚರ್ಮದ ಸೀಡನ್ನ ದಯವಿಟ್ಟು ಅಲಂಕರಿಸಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಚಪ್ಪಾಳೆ. ಒಂದು ಸಣ್ಣ ಪರ್ಸನಲ್ ಕ್ವಶನ್ ಕೇಳಬೇಕು. ಸರ್ ನಿಜ ಹೇಳ್ಬೇಕು, ಹೇಳಿ ಸರ್. ಸುಳ್ಳು ಹೇಳ್ಬಾರ್ದು. ಇಲ್ಲ ಸರ್, ನಿಜಾಗ್ಲು ಸತ್ಯವನ್ನೇ ಹೇಳುತ್ತೇನೆ ಸರ್. ಇದು ಆಡ್ ಬರ್ತಾ ಇತ್ತಲ್ಲ ಗಿಚ್ಚಿ ಗಿಲಿಗಿಲಿ, ಹಾ, ಆವಾಗ ಮುಖದತ್ರ ಮುಖ ತಗೊಂಡೋಗಿದ್ದಲ್ಲ ಒಂದು ಹೆಣ್ಣು ಮಗು, ಅವ್ರು ಯಾರು? ಸರ್ ನಂಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಸರ್ ಯಾರೋ ಕರ್ಸಿದ್ರು ಸರ್. ಯಾಕೆ ಅಷ್ಟು ಹತ್ರ ಹೋಗಿದ್ದೆ? ಏನೇನು ಈಗ ಹಿಂದಿಯಲ್ಲಿ ಇದ್ರು, ಈಗ ಇಂಗ್ಲಿಷ್ಗೆ ಹೋಗೋರು, ಅವ್ರ ಹೆಸರೇನು? ತುಟಿದಪ್ಪ. ಅಯ್ಯೋ ಅವ್ರ ಹೆಸರು ಪ್ರಿಯಾಂಕಾ. ಆ ಲೆವೆಲ್ಗೆ ಇದ್ರು ರೀ. ಹೌದಾ ಸರ್? ನನಗೆ ಅದನ್ನು ಮಾಡಿದಕ್ಕೂ ಬೇಜಾರಾಗಿಲ್ಲ ಸರ್. ಆ ಎಮ್ಮನ್ನ ಪ್ರಿಯಾಂಕಾ ಹೋಲ್ಸಿದ್ರಲ್ಲ ಸರ್, ಸೂಪರ್ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಿಚ್ಚಿಗಿಲಿಗಿಲಿ ಸೀಸನ್ 3ಗೆ ನಮ್ಮ ಜಡ್ಜಸ್ ಬಂದಾಗಿದೆ. ಈಗ ನನ್ನ ಟೀಮ್, ನಮ್ಮ ಹೆಮ್ಮೆಯ ಟೀಮ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಈ ಸೀಸನ್ 3ಗೆ ನನ್ನ ಟೀಮ್ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಾರೆ. ಬಲೆ ಚಪ್ಪಾಳೆ. ಒಬ್ರು ಎಳೆ ನೀಡಿ ಇನ್ನೊಬ್ರು ಫುಲ್ ರೆಡಿ, ಇಬ್ರು ಸೇರಲು ಫುಲ್ ಕಾಮಿಡಿ, ನೋಟಿ ಬರನು ನಗೆಗೆ ಮಂಜರಿ, ಜೋಡಿ ಬರದು ಮಚ್ಚದ ಒಬ್ಬಲಿ ಖುಷಿಗೆ ಚಿಲಿಪಿಲಿ, ಮುಗುಳು ನಗೆಯಲಿ ಹಾಸ್ಯ ಮಿಂಚಲಿ, ವೀಕೆಂಡ್ ಕಟಂಗಲಿ ನಿಮ್ಮ ಟಿವಿಲಿ ಬಿದ್ದು ನಗುವರು ಫುಲ್ ಫ್ಯಾಮಿಲಿ. ಟೀಮ್ ಗಿಚ್ಚಿ ಗಿಲಿಗಿಲಿ, ವೆಲ್ಕಮ್ ಟು ಸೀಸನ್ 3. ಯೂಶಲಿ ಗಿಚ್ಚಿ ಗಿಲಿಗಿಲಿ ಅಂತಂದ್ರೆ ಮೆಂಟರ್ಸ್ ಬರ್ತಾರೆ, ಅಂದ್ರೆ ಅರಿತು ನುರಿತವರು ಬರ್ತಾರೆ. ಆದ್ರೆ ಇಲ್ಲಿ ಯಾಕೋ ಒಂದು ಗುಂಪಿಗೆ ಸೇರಿದ ಪದ ಕಾಣ್ತಾ ಇದೆಯಲ್ಲ. ಆಡಿಯನ್ಸ್ ಗೊತ್ತಾಯ್ತಾ ಯಾರು ಅಂತ? ಪ್ರಶಾಂತ್ ಮೈಕ್ ಯಾರದು ಗುಂಪಿಗೆ ಸೇರಿದ ಪದ ಯಾರು? ಬದ್ ನೀನೇ ಬಾ.
ಈ ಇಡೀ ಒಂದು ಗಿಚ್ಚಿಗಿಲಿಗಿಲಿ ಟೀಮ್ಗೆ ದೃಷ್ಟಿ ಬಟ್ಟು ಗುಂಪಿಗೆ ಸೇರಿದ ಪದ ಅಂದ್ರೆ ಅದು ಪ್ರಶಾಂತ್. ಏನ್ಲಾ ಇದು, ಏನಾಯ್ತು ಮಿಕ್ಕಿದ್ದು? ಸರ್ ಅವ್ರಿಗೆ ಪ್ಯಾಂಟ್ ಹೊಲಿಯಕ್ಕೆ ಏ ಹೇಳಿದೆ ಸರ್. ಅದು ದೃಷ್ಟಿ ಬೊಟ್ಟು ತರ ಇಲ್ಲ, ತೂಕಕ್ಕಾಗ್ತಾರಲ್ಲ ಬೊಟ್ಟು. ಹೊಸ ಸೀಸನ್ ಫಸ್ಟ್ ಪಂಚ್ ಹೊಡೆದಂತ ಪಂಚಿಂಗ್ ಕ್ವೀನ್ಗೆ ಬರಲಿ ಚಪ್ಪಾಳೆ. ಫಸ್ಟ್ ಆಫ್ ಆಲ್ ಚಾನೆಲ್ ಕೇಳ್ಕೊಳಕ್ ಇಷ್ಟಪಡ್ತೀನಿ, ಇವನನ್ನು ಮೆಂಟರ್ ಅಂತ ಕರೆದಿದ್ದೀರಲ್ಲ, ಏನ್ ಸಮಾಚಾರ? ಅಲ್ಲ ಸರ್ ನಾನು ಆಕ್ಟಿಂಗ್ ಮಾಡ್ತೀನಲ್ಲ ಸರ್. ಹೌದಾ? ಹಾ ಒಟ್ಟಲ್ಲಿ ಈಗ ಪಿ ಕೆ ಮೆಂಟರ್ ಅಂದ್ರೆ ಆಕ್ಟಿಂಗ್ ಮಾಡೋದಲ್ಲ, ಮಾಡ್ಸೋದು. ಅದು ಗೊತ್ತಿಲ್ವಾ? ಅದು ಗೊತ್ತು ಮ್ಯಾಮ್. ಅದು ಈ ಸತಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಯಂಗ್ ಆಕ್ಟಿಂಗ್ ಮಾಡಿಸ್ಬೇಕಂತ. ಸಕ್ಕದ ಪ್ಲಾನ್ ಮಾಡಿದ. ಒಂದು ಪಿ ನ ಕಳ್ಕೊಂಡಾಗಿದೆ, ಸುಸುನ ಕಳ್ಕೊಂಡಾಗಿದೆ. ನೆಕ್ಸ್ಟ್ ನೀನೇ ಅಣ್ಣ, ಈಗ ನೆಕ್ಸ್ಟ್ ನೀನೇ ಅಣ್ಣ, ನೆಕ್ಸ್ಟ್ ನೀನೇ. ಗಿಚ್ಚಿಗಿಲಿಗಿಲಿ ಮೇಲೆ ಈ ತರ ಕಾಮಿಡಿಗಳು ಬರ್ತಾನೆ ಇರುತ್ತೆ. ಬನ್ನಿ ಚಪ್ಪಾಳೆ, ಬನ್ನಿ. ಈ ಸಲ ನಮ್ಮ ಈ ಒಂದು ಗಿಚ್ಚಿಗಿಲಿಗಿಲಿ ಮೆಂಟರ್ ಟೀಮ್ಗೆ ನಂದೀಶ್ ಅವರು ಆಡ್ ಆಗಿದ್ದಾರೆ. ಮೆಂಟರ್ ಆಗಿ ಪ್ರಶಾಂತ್ ಅವರು ಪ್ರಮೋಷನ್ ತಗೊಂಡಿದ್ದೀರಾ. ನಿಮ್ಗೂ ಕೂಡ ಸರಿ ಹೊಡಿರಿ, ಸರಿ ಹೊಡಿರಿ, ಹೊಡಿ. ಪ್ರಶಾಂತ್, ಈ 3ನೇ ಸೀಸನ್ ಇನ್ ಬರ್ತಾ ಇರೋದು. ನಿನ್ನೇ ಯಾರು ಇನ್ನು ಒಪ್ಕೊಂಡಿಲ್ಲ. ಇನ್ನೊಬ್ಬರಿಗೆ ಮೆಂಟಲ್ ಆಗಿ ಹೋಗ್ತೀಯಂತಲ್ಲೋ ಸರ್. ಇವಾಗ ನನಗೆ ಆಕ್ಚುಲಿ ಮೆಂಟಲ್ ತರ ಕಾಣ್ತಾ ಇದ್ದೀನಿ. ಟೀಮ್ ಗಿಚ್ಚಿಗಿಲಿಗಿಲಿ ಎಸ್, ಇವತ್ತು ಹೊಸ ಸ್ಟೂಡೆಂಟ್ಸ್ ಬರ್ತಾರೆ. ನಮ್ಮ ಈ ಒಂದು ಮಜಾ ಕಾಲೇಜಿಗೆ ಸೇರ್ಕೊಂತಾರೆ. ಓ ಯಾವ ಸ್ಟೂಡೆಂಟ್ಸ್ಗೆ ಯಾವ ಮೆಂಟರ್ಸ್ ಅಂತ ಫಿಕ್ಸ್ ಆಗುತ್ತೆ. ಓಕೆ, ಆರ್ ಯು ರೆಡಿ? ಮತ್ಯಾಕಲ್ಲ, ಲೆಟ್ಸ್ ಸ್ಟಾರ್ಟ್ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಗ್ರ್ಯಾಂಡ್ ಓಪನಿಂಗ್.